ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಇವತ್ತು ಬುಧವಾರ, ನಾಳೆ ಗುರುವಾರ ಒಂದು ಇಂಟ್ರಾಡೇ ಏನ್ ಮಾಡ್ತಾ ಇರ್ತಿರಲ್ಲ, ಇವತ್ತು ಬುಧವಾರ ಮಾರ್ಕೆಟ್ ಅಂತ ಇವತ್ತು ಕ್ಲೋಸ್ ಇದೆ ಅಂದ್ರೆ ಬಂದಿದೆ ಇವತ್ತು ಕಾರ್ಮಿಕರ ದಿನಾಚರಣೆ ಸಲುವಾಗಿ. ಅದಕ್ಕಾಗಿ ನಾಳೆ ಏನಾದ್ರೂ ನೀವು ಗುರುವಾರ ದಿನ ಇಂಟ್ರಾಡೇಯನ್ನ ಮಾಡಬೇಕು ಅನ್ಕೊಳ್ತಾ ಇರುವ ಸಲುವಾಗಿ ಇವತ್ತೊಂದು ಅಡ್ವಾನ್ಸ್ ಆಗಿ ಅನಾಲಿಸಿಸ್ ಮಾಡಿ ಒಂದು ವಿಡಿಯೋನ ನಿಮ್ಗೆ ಹಾಕ್ತಾ ಇದ್ದೀನಿ. ಯಾವ್ದಂದ್ರೆ ಅದು ಇಂಟ್ರಾಡೇ ಮಾಡೋರ ಸಲುವಾಗಿ ಒಂದು ಸ್ಟಾಕ್ ಅನ್ನು ನಾನು ನೋಡಿದಾಗ ಯಾವ ಒಂದು ಸ್ಟಾಕ್ ನಲ್ಲಿ ಒಂದು ಒಳ್ಳೆಯ ಒಂದು ಈಗ ಅಪ್ ಮೂಮೆಂಟ್ ಇದೆ ಅಂತ ಹೇಳಿ ನಾನು ಸರ್ಚ್ ಅನ್ನು ಮಾಡಿದಾಗ ನನಗೆ ಸಿಕ್ಕಿದ್ದು ಇನ್ಫೋಸಿಸ್ ಸ್ಟಾಕ್. ಇನ್ಫೋಸಿಸ್ ಒಳಗ ಒಂದು ಈಗ ಬೈಯಿಂಗ್ ಅಲ್ಲಿ ಬಂದು ನಿಂತಿರುವಂತ ಸ್ಟಾಕ್ ಆಗಿತ್ತಿದು ಇನ್ಫೋಸಿಸ್. ಅದಕ್ಕಾಗಿ ಇದು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ಫೋಸಿಸ್ ಒಳಗ ಇಂಟ್ರಾಡೇಯನ್ನ ಮಾಡ್ಬೇಕು ಅನ್ಕೊಳ್ಳೋರು ಈಗ ನಾವು ಇದರಲ್ಲಿ ಹೀಗೆ ಇಂಟ್ರಾಡೇಯನ್ನ ನಾವು ಎಲ್ಲಿದಿಂದ ಯಾವ ಒಂದು ಪಾಯಿಂಟ್ ನಿಂದ ಈಗ ಎಂಟ್ರಿಯನ್ನು ತಗೋಬೇಕು, ಎಲ್ಲಿ ಯಾವ ಒಂದು ಪಾಯಿಂಟಿಗೆ ಎಕ್ಸಿಟ್ ಅನ್ನ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿಯನ್ನ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅಂದ್ರೆ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮ್ಗೆ ಮೊದಲಿಗೆ ಬರುತ್ತದೆ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಇನ್ಫೋಸಿಸ್ ಒಂದು ಸ್ಟಾಕ್ ಅನ್ನು ನಾನೀಗ ಓಪನ್ ಮಾಡಿದ್ದೀನಿ ಚಾರ್ಟ್. ಈಗ ನಾವೇನು ಇಂಟ್ರಾಡೇನ ಮಾಡ್ತಾ ಇರ್ತೀವಲ್ಲ, ನಾವು ಯಾವ ಒಂದು ಟೈಮ್ ಫ್ರೇಮ್ ಅನ್ನು ಯೂಸ್ ಮಾಡ್ಬೇಕಂತ ಏನಾದ್ರೂ ನಿಮಗೆ ಕನ್ಫ್ಯೂಷನ್ ಇದ್ರೆ ನೀವು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ಮಾಡ್ಬೋದು, 10 ಮಿನಿಟ್ಸ್, 15 ಮಿನಿಟ್ಸ್, ಹೀಗೆ ನಿಮ್ಗೆ ಯಾವ ಒಂದು ಏನು ಚಾರ್ಟ್ ಟೈಮ್ ಫ್ರೇಮ್ ನಲ್ಲಿ ನಿಮ್ಗೆ ಕಂಫರ್ಟೇಬಲ್ ಅನಿಸ್ತದಲ್ಲ ಹಾಗೆ ನೀವು ಇದರಲ್ಲಿ ಇಂಟ್ರಾಡೇನ ಮಾಡಬಹುದು. ಆದ್ರೆ ನಾನು ಯೂಸ್ ಮಾಡೋದು 15 ಮಿನಿಟ್ಸ್ ಚಾರ್ಟ್ ಅನ್ನ ನಾನು ಯೂಸ್ ಮಾಡ್ತೀನಿ. ಈಗ ನೋಡ್ರಿ, ಈಗ ಇನ್ಫೋಸಿಸ್ ಈಗ 2-3 ದಿನ ಏನಾಗಿದೆ ಅಂತ ನೋಡೋದಾದ್ರ ಮಾರ್ಕೆಟ್ ಹೀಗೆ ಬೀಳ್ಕೋತಾ ಬಂದಿದೆ. ಈಗ ಮಾರ್ಕೆಟಿಗೆ ಏನಿದೆ ಡೌನ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಈ ತರ ಬೀಳ್ಕೋತಾ ಬಂದಿದೆ. ಈಗ ಹಾಗಿದ್ರೆ ನಾಳೆ ಗುರುವಾರ ದಿನ ಈ ಮಾರ್ಕೆಟ್ನ ಏನಾಗ್ತದ ಏನಾಗ್ತದೆ, ನಾವೆಲ್ಲ ಇದ್ರಲ್ಲಿ ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ ಅನ್ನೋ ಕನ್ಫ್ಯೂಷನ್ ಏನಿರ್ತದಲ್ಲ ಆ ಕನ್ಫ್ಯೂಷನ್ ಅನ್ನು ಈಗ ಕ್ಲಿಯರ್ ಮಾಡೋಣ. ಇದರದಿಂದ ಒಂದ್ ಸ್ವಲ್ಪ 4 ಜನರಿಗೆ ಏನೋ ಆದ್ರೂ ಒಂದು ಯೂಸ್ ಆಗ್ತದ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಹೇಗೆ ಅನ್ನೋ ವರ್ಕ್ ಅನ್ನ ಹೇಗೆ ಮಾಡ್ತದಲ್ಲ ಅದ್ರ ಮ್ಯಾಗೆ, ಅಂದ್ರೆ ಹೇಗೆ ಹೇಳ್ತದೆ ಈಗ ನಾನು ಟೆಕ್ನಿಕಲ್ ಅನಾಲಿಸಿಸ್ ಮ್ಯಾಗೆ ವಿಡಿಯೋನ ಮಾಡ್ತಾ ಇರ್ತೀನಿ. ಹೀಗೆ ಆದ್ರೆ ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಈಗ ನಾಳೆ ಗುರುವಾರ ದಿನ ಮಾರ್ಕೆಟ್ ಈಗ ನಾವ್ ಇದರಲ್ಲಿ ಬಾಯ್ ಅನ್ನು ಮಾಡ್ಬೇಕನ್ನೋದ್ರ ಬಗ್ಗೆ ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಿದೆ. ಇದರಲ್ಲಿ ನಾವು ಬಾಯ್ ಮಾಡ್ಬೇಕಂತ ಹೇಳಿ ಹೇಗೆ ಎಲ್ಲಿ ನಾವು ಬಾಯನ್ನು ಮಾಡಬೇಕು ಇದೆಲ್ಲ ನಮಗೆ ಗೊತ್ತಾಗ್ಬೇಕಂದ್ರೆ ನಮಗೆ ಮೊದಲಿಗೆ ಏನ್ ಬರ್ಬೇಕಂದ್ರೆ ರೆಸಿಸ್ಟೆಂಟ್ ಲೈನ್ ಮತ್ತು ಡಿಮ್ಯಾಂಡ್ ಝೋನ್ ಅನ್ನ ಹಾಕ್ಲಿಕ್ಕೆ ಬರಬೇಕು. ಅದು ನಿಮ್ಗೆ ಏನಾದ್ರೂ ನಿಮ್ಗೆ ರೆಸಿಸ್ಟೆಂಟ್ ಲೈನ್ ಮತ್ತು ಡಿಮ್ಯಾಂಡ್ ಝೋನ್ ಬಗ್ಗೆ ಏನಾದ್ರು ಗೊತ್ತಿರ್ಲಿಲ್ಲ ಅಂದ್ರೆ ಅದು ಒಂದು ವಿಡಿಯೋನ ನಾ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಈಗ ಏನಾಗಿದೆ ಅಂದ್ರೆ ಈಗ ನಿನ್ನೆ ಮಂಗಳವಾರ ದಿನ ಮಾರ್ಕೆಟ್ ಈ ತರ ಬೀಳ್ಕೋತ ಬಂದಿದೆ. ಈಗ ಫಸ್ಟ್ ಬೀಳ್ಕೋತ ಬಂದು ಈಗೇನಿದೆಲ್ಲ ಇದು ಡಿಮ್ಯಾಂಡ್ ಝೋನ್ ಮೇಲೆ ಬಯರ್ಸ್ ಒಂದು ಸ್ಟ್ರಾಂಗ್ ಆದ ಒಂದು ಕ್ಯಾಂಡಲ್ ಅನ್ನ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ನಾವೀಗ ಗುರುವಾರ ದಿನ ನಾವು ಸ್ಟ್ರಾಂಗ್ ಇದೀವಿ, ಮತ್ತೆ ನಾವು ಬರ್ತೀವಿ, ಮಾರ್ಕೆಟ್ ಅನ್ನ ಏರಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಿಗ್ನಲ್ ಇಲ್ಲಿ ಕೊಟ್ಟು ಹೋಗ್ಯಾರ ನಮ್ಗೀಗ. ಹಾಗಿದ್ರೆ ನಾವೀಗ ನಾಳೆ ಗುರುವಾರ ದಿನ ಇದರಲ್ಲಿ ಒಂದು ಬೈ ಟ್ರೇಡ್ ಅನ್ನು ನಾವು ತಗೊಂಡ್ರ, ಇಂಟ್ರಾಡೇ ನೀವು ಏನ್ ಮಾಡ್ತಾ ಇರ್ತಿರ್ಲಿಲ್ಲ ಅವರು ಒಂದು ಬೈ ಟ್ರೇಡ್ ಅನ್ನು ತಗೊಂಡ್ರೆ ಇದರಲ್ಲಿ ಒಳ್ಳೆಯ ಒಂದು ಅಮೌಂಟ್ ಅನ್ನ ನೀವು ಮಾಡಬಹುದು. ಈಗ 1417 ಇಲ್ಲಿ ಇದ್ರ ಮೇಲೆ ನಮ್ಮ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಈಗ ನಾಳೆ ಗುರುವಾರ ದಿನ ಮಾರ್ಕೆಟ್ ಏನಾಗ್ತದ, ಈಗ ಮಾರ್ಕೆಟ್ ಈ ತರ ಏರ್ಬೇಕು. ಎಲ್ತನ ಏರ್ಬೇಕು, ನಮ್ಮ ಒಂದು ಫಸ್ಟ್ ಟಾರ್ಗೆಟ್ ಎಲ್ಲಿ ಆಗಿರ್ಬೇಕು ಅಂದ್ರೆ ನಮ್ಮ ಒಂದು ಫಸ್ಟ್ ಟಾರ್ಗೆಟ್ ಎಲ್ಲಿ ಆಗಿರ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ನಾ ಈಗ ಒಂದು ರೆಸಿಸ್ಟೆಂಟ್ ಲೈನ್ ಅನ್ನ ಹಾಕ್ತಾ ಇದ್ದೀನಿ.
ಇದು ನಮ್ಮ ಒಂದು ರೆಸಿಸ್ಟೆಂಟ್ ಲೈನ್ ಆಯ್ತು ಈಗ ಇದು 1417 ಮ್ಯಾಲ ಇಲ್ಲಿ ಡಿಮ್ಯಾಂಡ್ ಝೋನ್ ಮ್ಯಾಲ ಏನ್ ಕ್ಯಾಂಡಲ್ ಕ್ಲೋಸ್ ಆಗಿದೆಯಲ್ಲ ಈಗ ಇದು ನಮ್ಮ ಫಸ್ಟ್ ಟಾರ್ಗೆಟ್. ಇಲ್ಲಿ ಏನಾದ್ರೂ ನಾವು ಗುರುವಾರ ದಿನ ನಾವು ಒಂದು ಬೈ ಟ್ರೇಡ್ ಅನ್ನ ತಗೊಂಡ್ರ ನಾವು ಎಲ್ಲಿಗೆ ಇಲ್ಲಿ ನಾವು ಎಕ್ಸಿಟ್ ಅನ್ನ ಮಾಡ್ಕೋಬೇಕಂದ್ರ 1432ಕ್ಕ ನಮ್ಮ ಇಲ್ಲಿ ಎಕ್ಸಿಟ್ ಪಾಯಿಂಟ್ ಆಗಿರ್ತದ. 1432 ಇಲ್ಲಿಗೆ ನಾವು ಎಕ್ಸಿಟ್ ಅನ್ನ ಮಾಡ್ಕೋಬೇಕಾಗ್ತದ. ಆಮೇಲೆ ನೆಕ್ಸ್ಟ್ ಈ ತರ ನಿಮ್ಗೆ ಇಲ್ಲಿದಿಂದ ಇಲ್ಲಿ ತನ ಎಷ್ಟು ಪಾಯಿಂಟ್ಗಳವರೆಗೆ ನಿಮ್ಗೆ ಇಲ್ಲಿ ಸಿಗ್ತದ ಅಂತ ಹೇಳಿ ಏನ್ ಹೇಳಿದ್ರೆ ಈಗ ಆಲ್ರೆಡಿ ಇಲ್ಲೊಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ. ಈಗ ನಾವೀಗ ಇಲ್ಲಿದಿಂದ ಅಂದ್ರ 1421ರಿಂದ ಏನೋ ಒಂದು ಕ್ಯಾಂಡಲ್ ಈಗ ನಾವು ಗುರುವಾರ ದಿನ ನಾವಿಲ್ಲಿ ಟ್ರೇಡ್ ಅನ್ನ ಬೈ ಟ್ರೇಡ್ ಅನ್ನ ತಗೊಂಡ್ರೆ ನಾವಿಲ್ಲಿ ಫಸ್ಟ್ ಟಾರ್ಗೆಟ್ ನಾವಿಲ್ಲಿ 10 ಪಾಯಿಂಟ್ 1432 ಅಂದ್ರೆ ಇಲ್ಲಿ 10 ಪಾಯಿಂಟ್ಗಳವರೆಗೆ ನಾವಿಲ್ಲಿ ಫಸ್ಟ್ ಟಾರ್ಗೆಟ್ ನಲ್ಲಿ ನಾವಿಲ್ಲಿ ಅರ್ನ್ ಅನ್ನ ಮಾಡಬಹುದು. ಫಸ್ಟ್ ಟಾರ್ಗೆಟ್ ನಮ್ದು 10 ಪಾಯಿಂಟ್ಗಳವರೆಗೆ ಇಲ್ಲಿ ನಮ್ಗೆ ಸಿಗ್ತದೆ. ಆಮೇಲೆ ಸೆಕೆಂಡ್ ಟಾರ್ಗೆಟ್ ನಮ್ದು ಯಾವ್ದಾಗಿರ್ಬೇಕಂದ್ರೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಆಗಿರ್ತದೆ. ನಮ್ಮ ಸೆಕೆಂಡ್ ಟಾರ್ಗೆಟ್ ಎಲ್ಲಿಗಂದ್ರ 1446. 1446ಕ್ಕೆ ನಮ್ಮಿಲ್ಲಿ ಸೆಕೆಂಡ್ ಟಾರ್ಗೆಟ್ ಆಗಿರ್ತದೆ. ನಮ್ದು ಇಲ್ಲಿ ಫಸ್ಟ್ ಟಾರ್ಗೆಟ್ 1432. ನಾವೀಗ ಏನಾದ್ರೂ ನಾವೀಗ ಏನು ಇಂಟ್ರಾಡೇನ ಮಾಡ್ತಾ ಇರ್ತಿರಲ್ಲ ನೀವು, ಅವರು ಮೊದಲೇನೆ ಟ್ರೆಂಡ್ ಅನ್ನು ಕೂಡ ಒಂದ್ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ, ಯಾವ ಟ್ರೆಂಡ್ ಇದೆ ಅಂತ ಹೇಳಿಸಿಂದ್ರ. ಮತ್ತು ನ್ಯೂಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಇಂಟ್ರಾಡೇ ಮಾಡೋರಿಗೆ ಎಲ್ಲ ನ್ಯೂಸ್ ಅನ್ನ ನೋಡ್ಬೇಕಾಗ್ತದೆ. ಯಾವ ಟ್ರೆಂಡ್ ಇದೆ ಅಂತ ಕೂಡ ನಾವು ನೋಡ್ಬೇಕಾಗ್ತದೆ. ಇಲ್ಲಿ ನಾವು ಫಸ್ಟ್ ಟಾರ್ಗೆಟ್ ಅನ್ನ ಇಲ್ಲಿ ಏನಾದ್ರೂ ನಾವು ಇಲ್ಲಿ ಬಂದು ಈಗ ಫಸ್ಟ್ ಟಾರ್ಗೆಟ್ ನಮ್ದು ಇಲ್ಲಿ ಡನ್ ಆದ್ಮೇಲೆ ಇದೇನಿದು ರೆಡ್ ಕ್ಯಾಂಡಲ್ ಏನಿದೆ ಅಲ್ಲ ಇದ್ರ ಮೇಲೆ ಮತ್ತೊಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರೆ ನಾವು ಮತ್ತೊಂದು ಬೈ ಟ್ರೇಡ್ ಅನ್ನ ತಗೋಬೇಕು. ಆವಾಗ ನಮ್ದು ನೆಕ್ಸ್ಟ್ ಇಲ್ಲಿ 1446ಕ್ಕೆ ನಮ್ಮ ಇಲ್ಲಿ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಆಗ್ತದೆ. ಇಲ್ಲಿ ನಾವು ಎಕ್ಸಿಟ್ ಅನ್ನ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಮ್ಗ ಎಷ್ಟು ಪಾಯಿಂಟ್ಗಳವರೆಗೆ ಇಲ್ಲಿ ನಮ್ಗ ಸಿಗ್ತದ ಅಂತ ಹೇಳಿ ನೋಡೋದಾದ್ರೆ ನಾವು ನಮ್ಗೆ ಇಲ್ಲಿ ಒಂದು 12 ಪಾಯಿಂಟ್ಗಳವರೆಗೆ ಇಲ್ಲಿ ನಾವು ಅರ್ನ್ ಅನ್ನ ಮಾಡಬಹುದು. ಇಲ್ಲಿ ಒಂದು 10 ಪಾಯಿಂಟ್ ಸಿಗ್ತದೆ. ಆಮೇಲೆ ಇಲ್ಲಿ 12.60 ಹೀಗೆ ನಮ್ಗೆ ಇಲ್ಲಿ ಸೆಕೆಂಡ್ ಟಾರ್ಗೆಟ್ ನಲ್ಲಿ ನಮ್ಗೆ 12 ಪಾಯಿಂಟ್ಗಳು ಕೂಡ ನಮ್ಗೆ ಇಲ್ಲಿ ಸಿಗ್ತದೆ. ಹೀಗೆ ನಾವು ಸ್ವಲ್ಪ ಸ್ಟಾಕ್ ಅನ್ನ ಸ್ವಲ್ಪ ಏನ್ ನಾವು ಆಯ್ಕೆಯನ್ನ ಮಾಡ್ತಾ ಇರ್ತೀವಲ್ಲ, ಒಂದು ಒಳ್ಳೆ ಸ್ಟಾಕ್ ಗಳನ್ನು ನಾವು ಆಯ್ಕೆಯನ್ನ ಮಾಡ್ಬೇಕಾಗಿರ್ತದ. ನಾವು ಸ್ವಲ್ಪ ಸ್ಟಡಿಯನ್ನ ಮಾಡ್ಬೇಕಾಗಿರ್ತದ. ಹೀಗೆ ನಾನು ಸ್ಟಡಿ ಮಾಡ್ಲಿಕ್ಕಾಗಿ ನನಗೆ ಇನ್ಫೋಸಿಸ್ ಒಂದು ನಾಳೆ ಒಂದು ಒಳ್ಳೆಯ ಬೈ ಮೂಮೆಂಟ್ ಅಲ್ಲಿರುವ ಒಂದು ಸ್ಟಾಕ್ ಅನ್ನಿಸ್ತು. ಅದಕ್ಕಾಗಿ ಒಂದು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಕನ್ನಡಿಗರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಲಿ, ಬಿಗ್ನರ್ಸ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತದೆ ಅನ್ನೋದು ನನ್ನ ಒಂದು ಈ ವಿಡಿಯೋದ ಉದ್ದೇಶ ಆಗಿದೆ. ಯಾರ್ಯಾರು ವಿಡಿಯೋನ ನೋಡ್ತಾ ಇರ್ತೀರಲ್ಲ ಇವ್ರು ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.